ಆತ್ಮೀಯ H16 ನ್ಯೂಸ್ ಅರ್ಧತಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ನೀವು ಇತ್ತೀಚೆಗೆ ನೋಡ್ತಾ ಇದ್ದೀರಿ, ಈಗಾಗಲೇ ಒಂದಿಷ್ಟು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮೇಲೆ ಒಂದು ಸ್ವಲ್ಪ ಪಾಪ ಅಲ್ತನಿಗೆ ಹೋಗೋದು, ಅಲ್ತನಿಯಲ್ಲಿ ಮಾತಾಡೋದು, ಒಂದು ಏನೋ ಮಾತಾಡೋದು, ಏನೋ ಹೇಳೋದು ಮಾಡುವಂಥದ್ದು. ಜೊತೆಗೆ ಅವ್ರಿಗೆ ಅಲ್ತನಿಯಲ್ಲಿ ನಮ್ಮ ಅಲ್ಲಿಯ ಸಾಹುಕಾರ ಸೌದಿಯವ್ರನ್ನ ಸೋಲಿಸಲೇಬೇಕು ಅನ್ನೋಂಥ ಹಠ ಇರಬೇಕ್ರಿ. ಜೀವನದ ಜಿದ್ದಿ ಇರಬೇಕು, ತಪ್ಪಂತಲ್ಲ. ಸೋಲು ಗೆಲುವು ಬಿಟ್ಟು ಜನಕ್ಕೆ ಬಿಡೋಣ ಅದನ್ನು, ಬಟ್ ಇರಬೇಕದು. ಅದು ಇರಬೇಕಿತ್ತಂದ್ರೆ, ಅದು ಗೆಲ್ಲಬೇಕಾಗಿತ್ತಂದ್ರೆ ಇವತ್ತು ಮೊದಲಿನ ಒಂದು ರಭಸ, ರೌದ್ರಾವತಾರ, ಅಟ್ಯಾಕ್ ಅಥವಾ ಒಂದು ಮತ್ತೇನೋ ಅಂತಾರೆ, ಅವತ್ತನ್ನು ಬಳಸೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಗೊತ್ತಾಗಿಬಿಡ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ, ಅದರ ಅವಶ್ಯಕತೆ ಇಲ್ಲ. ಜನರ ಕೆಲಸಗಳನ್ನು ಮಾಡಬೇಕಾಗ್ತದೆ, ಜನರ ಸಮೀಪ ಹೋಗ್ಬೇಕು. ಜನ ಇವತ್ತು ಅಲರ್ಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಿಂದ ಇವತ್ತು ಭಾಳಷ್ಟು ಇವತ್ತು ಸುದ್ದಿಗಳು ಆಗಿದೆ, ದಡ್ ಹೋಗಿ ಮುಟ್ತಾ ಇರ್ತಾರೆ. ಇಂಥ ಪ್ರಸಂಗದಲ್ಲೇ ನಾವು ರಮೇಶ್ ಜಾರಕಿಹೊಳಿ ಅವರು ನಿಜವಾಗಿಯೂ ಸೌದತ್ತಿ ಅಂತ ಮೋಸ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಅಡ್ಡಿಲ್ಲ. ಕುಮಟೋಳಿಯವರು ಹೋರಾಟ ಮಾಡ್ತಾ ಇರ್ತಾರೆ, ಇವ್ರ ಜೊತೆಗಾರದಾರ ಶ್ರೀಮಂತ್ ಪಾಟೀಲ್ ಅಲ್ಲಿದ್ದಾರೆ, ಎಲ್ಲರೂ ಕೂಡಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ನಿರೀಕ್ಷಿತ ಫಲ ಸಿಗ್ತಾ ಇಲ್ಲ ಅವ್ರಿಗೆ. ಆ ಫಲ ಸಿಗಬೇಕಾಗಿತ್ತಪ್ಪ ಅಂದರೆ ಇವತ್ತಿರೋದು ಒಂದೇ ಏನಪ್ಪ ಅಂದ್ರೆ ಜನರ ನಡಕ್ಕೆ ಹೋಗುವಂಥದ್ದು, ಅಲ್ಲಿಯ ಸಮಸ್ಯೆಗಳನ್ನ ಅವ್ರು ಎಷ್ಟು ಮಟ್ಟಿಗೆ ನಮ್ಮ ಸೌದಿಯವರು ಈಡೇರಿಸ್ಯಾರ ಅನ್ನೋದ್ರ ಮೇಲೆ, ತಾವೇನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಮೇಲೆ, ಮತ್ತು ಹೊರಗಿನವರು ಅನ್ನುವಂಥ ಒಂದು ಆರೋಪ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಇವರು ಅವ್ರವ್ರು ಆಗ್ಬೇಕು ಅಂದ್ರೆ ಅತ್ನಿಯವ್ರು ಆಗ್ಬೇಕಾಗ್ಯದ. ಅತ್ನಿಯವ್ರು ಆಗೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಸಲುವಾಗಿ ಪ್ಲಾನ್ಗಳು ಮಾಡಬೇಕು. ವಿನಃ ಅವ್ರಿಗೆ ಬರಬೇಕು, ನಮ್ಮ ಹೌದು ನಮ್ಮವರಪ್ಪ ಅಂತೇಳಿ. ಅದೇ ಕಾಲಕ್ಕೆ ಸೌದಿಯವರು ಎಲ್ಲಿ ಫೇಲ್ ಆಗಿದ್ದಾರೆ, ಜನರ ಮುಟ್ಟುವಲ್ಲೇ, ಮತ್ತೇನೋ ಮಾಡುವಲ್ಲೇ, ಮತ್ತು ಅವ್ರು ಬುದ್ಧಿವಂತರಿದ್ದಾರೆ. ಲಕ್ಷ್ಮಣ ಸೌದಿಯವರು ಏನು ಸಾಮಾನ್ಯರಿಲ್ಲ ಅತ್ನಿಯಲ್ಲೇ. ಅತ್ನಿಯ ಜನರ ಮನಸ್ಸನ್ನು ಗೆದ್ದರೆ ಈಗ ಹಲವು ಸಲ ಗೆದ್ದು ತೋರಿಸಿದ್ದಾರೆ ಅವರು, ಜನ ನಮ್ಮ ಕಡೆ ಇದ್ದಾರೆ ಅಂತೇಳಿ. ಅದಕ್ಕೂ ಅವರು ಅಷ್ಟು ರಭಸದಿಂದ ಯಾವುದಕ್ಕೂ ಏನಪ್ಪ ಅಂತ ತಲೆ ಕೆಡಿಸ್ಕೊಳ್ಳಾರ್ದ ತಮ್ಮ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಹೊರಗಿನವರು ಒಳಗಿನವರು ಇಲ್ಲೇ ಇಲ್ಲ. ಇವತ್ತೆಲ್ಲ ಭಾರತದವರು, ಕರ್ನಾಟಕದವರು, ನಾವು ಬೆಳಗಾವಿ ಜಿಲ್ಲೆಯವರು, ಇಲ್ಲಿ ಹೊರಗೆ ಒಳಗೆ ಅದು ಜಸ್ಟ್ ಪೊಲಿಟಿಕ್ಸ್ ಅದು. ಆದರೆ ಅದನ್ನು ಮೀರಿ ಇವತ್ತು ನಿಲ್ಲಬೇಕಾಗಿದ್ದು ಹೇಗೆ ಅನ್ನೋದನ್ನು ಸ್ವತಃ ಕುಮಟೋಳಿ ಮತ್ತು ನಮ್ಮ ರಮೇಶ್ ಅವರು ಚರ್ಚೆ ಮಾಡ್ಕೊಂಡ್ರು ಅದನ್ನು ಅನುಷ್ಠಾನಗೊಳಿಸೋದು ಭಾಳ ಮಹತ್ವದ. ಅಲ್ಲಿ ಹೋಗೋದು, ಮಾತಾಡೋದು, ತಮ್ಮ ಜನರ ಜೊತೆಗೆ ಹೋಗೋದು, ಇವೆಲ್ಲನೂ ಅವ್ರಿಗೆ ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ಗೋಕಾಕ್ ತಾಲೂಕು ಅಂತ ತಮ್ಮ ಕೈ ವಶ ಮಾಡ್ಕೊಂಡಿದ್ದಾರೆ, ಹುಕ್ಕೇರಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮೂಡಲಿಗೆ ಎಲ್ಲಿಯೂ ಪ್ರಯತ್ನ ಇದೆ. ಅದೇ ಕಾಲಕ್ಕೆ MKಮಡಿಯವರು ಅಲ್ಲಿಯೂ ತಮ್ಮದೇ ಆದ ಅಸ್ತಿತ್ವ ಪಡ್ಕೊಂಡಿದ್ದಾರೆ. ಮತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ಶಕ್ತಿಶಾಲಿ ಅಂತ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಇವೆಲ್ಲನೂ ನೋಡಿದಾಗ ಅವ್ರಿಗೆ ಈಗ ಇರೋದೊಂದು ಏನಪ್ಪ ಅಂದರೆ ಒಂದು ಹುಕ್ಕೇರಿ, ಎರಡನೇದ್ದು ನಮ್ಮ ಅಲ್ತನಿ. ಎರಡು ಕಡೆ ಬಲಿಷ್ಠರಾದಂತಹ, ಇವರಷ್ಟ ಮಾನಸಿಕ ಶುದ್ಧತೆ ಇದ್ದಂತಹ ಅಲ್ಲಿಯ ನಾಯಕರಾಗಿದ್ದಾರೆ. ಒಂದು ಕಡೆ ರಮೇಶ್ ಕತ್ತಿ ಅವರು ಇದ್ದಾರೆ, ಅಲ್ಲೇ ಅದರಲ್ಲಿ ನಿಖಿಲ್ ಕತ್ತಿ ಅವರು ತಮ್ಮ ಅಣ್ಣನ ಮಗನನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಜೊತೆಗೆ ಕತ್ತಿಯವರ ಹಿಂದೆ ಅವರ ತಂದೆಯ, ಅವರ ಸಹೋದರರ ಹೆಸರುಗಳಿರೋದ್ರಿಂದಾಗೆ ಅವರೊಂದು ರಾಜಕೀಯ ಮೊದಲು ಮಾಡ್ತಾ ಬಂದಿದ್ದರಿಂದಾಗೆ ಅವರ ಬೇರುಗಳನ್ನು ಕಿತ್ತು ಹಾಕೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಇತ್ತೀಚೆಗೆ ನಮ್ಮ ಅಜಯ್ ಸಹೋದರರಿಗೂ ಅನುಭವಕ್ಕೆ ಬಂದಂಗೆ ಕಾಣ್ತಾ ಇದೆ. ಯಾಕಂತಂದ್ರೆ ಎಷ್ಟು ಅದು ಕೀಳಬೇಕು ಅಂತ ಹೊರಟಂಗೆ ಅದು ಪ್ರತಿಭಟನೆ ಹೆಚ್ಚಾಗಲಿಕ್ಕೆ ಶುರುವಾಗಿಬಿಟ್ಟದಾನೆ. ಅದೇ ಕಾಲಕ್ಕೆ 15 ದಿವಸ ಇದೇ ರೀತಿ ಪರಿಸ್ಥಿತಿ ಅದ. ಅದಕ್ಕೆ ಅವ್ರನ್ನ ಕೇಳಿದಾಗ ಸಹಜವಾಗಿ ನಮ್ಮ ಮೀಡಿಯಾದವ್ರಿಗೆ ಕೇಳೋದು ಸಹಜದ. ಅದಾತ್ರಿ ನೀವು ಬರ್ತಾಯಿದ್ರಿ ಹೇಗೆ ಅಂದಾಗ, ಇಲ್ಲರಿ ನಾವು ಹೊರಗಿನವರು ಮಾತಾಡೋದು ಬಂದ್ ಮಾಡಿದ್ವಿ, ನಮ್ಮ ಹಿತೈಷಿಗಳು ಇದ್ದಂಥ ನಮಗೆ ಸಲಹೆ ಕೊಟ್ಟಿದ್ದಾರೆ ಅಂತೇಳಿ. ಅದು ಸರಿಯಾದ ಮಾತದು. ಯಾಕಂತಂದ್ರೆ ಈಗ ಅಲ್ಲಿ ಗೊತ್ತಿದ್ದ ಮಾತದ, ಮೌನ ಬಂಗಾರ ಅಂತೇಳಿ. ಆ ನೆಲೆಗಟ್ಟಿನಲ್ಲೇ ಮೌನ ಆಗಿರೋದು ಒಳ್ಳೆಯದು. ಆದರೆ ಅದೇ ಕಾಲಕ್ಕೆ ಅದನ್ನು ಗೆಲ್ಲೋದಕ್ಕೆ ಏನು ಮಾಡಬೇಕು ಅತ್ನಿಯನ್ನು ಅನ್ನೋದು ಬಹಳ ಮಹತ್ವದ್ದು. ಯಾಕಂದ್ರೆ ಅವರು ಅಲ್ಲಿ ಜನರ ಜೊತೆ ಸಂಪರ್ಕದಾಗಿದ್ದಾರೆ, ಜನ ಮನಸ್ಸಿನಲ್ಲಿದ್ದಾರೆ. ಮೊದಲಿಂದ ತಮ್ಮ ಸೂಕ್ಷ್ಮ ಭಾಷೆ ಅಥವಾ ಮತ್ತೆ ಅಥವಾ ತಮ್ಮ ಎದುರಾಳಿಗಳನ್ನು ಯಾವ ರೀತಿ ಕಟ್ಟಿ ಹಾಕಬೇಕು ಮಾಡಬೇಕು ಅನ್ನೋದು ಅವರು ಮಾಹಿರಿದ್ದಾರೆ. ಇವತ್ತಿನ ಒಂದು ಏನಪ್ಪ ಅಂತ ಪರಿಸ್ಥಿತಿಯಲ್ಲೇ ಜನರ ಜೋಡಿ ಹೇಗಿರಬೇಕು ಅನ್ನೋದನ್ನು ನಾವು ಕೆಲವೊಂದು ವೈರಿಗಳನ್ನು ಕಲಿಬೇಕಾಗ್ತದೆ ರೀ.
ನಮ್ಮ ವೈರಿಗಳಿಂದಲೂ ಕಲ್ಕೋಬೇಕಾಗ್ತದೆ. ಅವತ್ತು ಈ ದೃಷ್ಟಿ ಇಟ್ಕೊಂಡು ನೋಡಿದಾಗ ಲಕ್ಷ್ಮಣ ಸವದಿ ಅವರು ಅಲ್ಲಿ ಜನಮನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಅವರು ದುಡ್ಡು ಕೊಟ್ಟು ಮತ ಹಾಕಿಸುತ್ತಾರೋ ಅನ್ನುವಂಥ ಆರೋಪ ಎಲ್ಲಿ ಕೇಳಿ ಬಂದಿಲ್ಲ ನನಗೆ. ಮಾಡಬೇಕು ಸಹಾಯ ಮಾಡಬೇಕಿಲ್ಲ ಅಂತಲ್ಲ, ಆದರೆ 500, 1000, 2000 ಕೊಟ್ಟು ಆಯ್ಕೆ ಆಗ್ತಾರೆ ಅವರು ಅನ್ನೋದು ಸ್ವಲ್ಪ ಅಲ್ಲಿ ಜನರ ಸಹಜವಾಗಿ ಕುತೂಹಲದಿಂದ ಕೇಳಿದಾಗ ನೆಗೆಟಿವ್ ಆನ್ಸರ್ಗಳು ಬಂದಿದೆ. ಅಂದ್ರೆ ಇಲ್ಲ ಅನ್ನುವಂಥ ಮಾತು. ಜನರು ಕೆಲಸ ಮಾಡ್ತಾರೆ, ನೀರಾವರಿ ಆಯ್ತು, ಸ್ಕೂಲ್ ಆಯ್ತು, ಮತ್ತೇನಾಯ್ತು, ಕಾಲೇಜ್ ಆಯ್ತು. ಅಲ್ಲಿ ನೋಡ್ರಿ ಎಣ್ಮೇಲೆ ಹಸ್ಬೆಂಡ್ರಿ ಅಂದರೆ ಪಶು ಸಂಗೋಪನೆ ಕಾಲೇಜ್ ತರೋದು ಮಾಡೋ ಸಣ್ಣ ಸಾಹಸಗಳಲ್ಲ, ನೀರು ತುಂಬಿಸೋ ಕೆಲಸನೂ ಮಾಡ್ತಾ ಇದ್ದಾರೆ. ಇವನ್ನ ನೋಡಿಕೊಂಡು ಇವನ್ನ ಮೀರಲ್ಲಿ ಏನಾದರೂ ಕೊಡ್ಲಿಕ್ಕೆ ಸಾಧ್ಯದನ ಅನ್ನೋದನ್ನು ಇವತ್ತು ರಮೇಶ್ ಜಾರಕಿಹೊಳಿ ಅವರು ಚಿಂತನೆ ಮಾಡ್ಬೇಕಾಗ್ಯದ, ಕುಮಟಳ್ಳಿ ಅವರು ಚಿಂತನೆ ಮಾಡ್ಬೇಕಾಗ್ಯದ, ಶ್ರೀಮಂತ್ ಪಾಟೀಲ್ ಚಿಂತನೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಅಲ್ಲೇ ನಿಮಗೆ ಗೊತ್ತದ ನಮ್ಮ ರಾಜು ಕಾಗಿ ಅವರಿಗೆ ಮತ್ತು ನಮ್ಮ ಈ ಲಕ್ಷ್ಮಣ ಸವದಿ ಅವರಿಗೆ ಅನ್ಯೋನ್ಯ ಸಂಬಂಧದಲ್ಲಿ ಅವರಿಬ್ಬರು ಕೂಡ್ಕೊಂಡು ಅಲ್ಲಿ ಜನಪರವಾದಂಥದ್ದು. ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ರು ಸಹಿತ ಅದನ್ನು ಲಾಸ್ ಮಾಡದಂಗೆ ರೈತರ ಬೆಲೆ ಸರಿಯಾದ ಸಮಯಕ್ಕೆ ಕೊಡುವಂಥದ್ದು, ಕಟ್ಟಬಾಕಿ ಉಳಿಸ್ಕೊಳ್ಳಾರದ ಮಾಡುವಂಥ ಕೆಲಸಗಳು, ಮತ್ತು ಬ್ಯಾಗಿನ ತೆಗೆದುಕೊಂಡ ಸಾಲಗಳನ್ನು ಸರಿಯಾಗಿ ತುಂಬುವಂಥದ್ದು, ಜನರ ಸಮಸ್ಯೆಗಳಿಗೆ ಹೋಗಿ ಸ್ಪಂದಿಸಿ ಅವ್ರ ಸಮಸ್ಯೆಗೆ ತಮಗೆ ಎಷ್ಟು ಸಾಧ್ಯ ಸಹಾಯ ಮಾಡುವಂಥದ್ದು, ಇವೆಲ್ಲ ಗುಣಗಳು ಲಕ್ಷ್ಮಣ ಸವದಿಯಲ್ಲಿದ್ದಾವೆ. ಹೀಗಾಗಿ ಅವರು ಅಲ್ಲಿ ಜನಮಾನಸದ ನಾಯಕರಾಗಿ ಬೆಳೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದನ್ನು ಮೀರಿ ಏನಾದರೂ ಕೊಡ್ಲಿಕ್ಕೆ ಸಾಧ್ಯದನ ಅಂದಾಗ ಮಾತ್ರ ಅತನಿ ಇವ್ರಿಗೆ ವಶ ಆಗೋ ಸಾಧ್ಯದ. ಅದಕ್ಕೆ ಹುಕ್ಕೀರು ಸಹಿತದೆ. ಹುಕ್ಕೀರಿಗಿದ್ರು ಅತನಿಯನ್ನು ವಶಪಡಿಸ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಈಗ ಅವರು ಇವತ್ತು ನಮ್ಮ ಲಕ್ಷ್ಮಣ ಸವದಿಯವರು ಸಹಜವಾಗಿ ಅಲ್ಲಿ ಜನಮಾನಸದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಅವರು ಅಲ್ಲಿ ಜನ ಭಾಳಷ್ಟು ಮಾತಾಡೋದು ಹೃದಯಾಂತರಾಳದಿಂದ ಸಾಹುಕಾರರು ಅಂತ ಕರೀತಾರೆ ಅವರನ್ನು. ಅದೇ ಕಡೆಗೆ ಅಂಥ ಒಂದು ಹೃದಯಾಂತರಾಳವನ್ನು ಅವರ ಹೃದಯವನ್ನು ಗೆಲ್ಲುವಂತಹ ಏನೇನು ಮಾಡಲಿಕ್ಕೆ ಸಾಧ್ಯದ ಅಂತ. ಕೇವಲ ನಾವು ದುಡ್ಡು ಹಂಚೋದ್ರಿಂದ ಮತ್ತೇನು ಮಾಡೋದ್ರಿಂದ ಗೆಲ್ತೀವಿ ಅನ್ನೋದು ಭಾಳ ಕಷ್ಟ ಅನಿಸ್ತದೆ ಅಥಣಿ ಏರಿಯಾದಲ್ಲೇ. ಅದು ಒಳ್ಳೆಯ ಒಂದು ಡೆವಲಪ್ಮೆಂಟ್. ಅದಕ್ಕಿಂತ ನಾವು ಜನರಿಗೆ ಅವ್ರಿಗಿಂತ ಒಳ್ಳೆಯ ಒಂದು ಹಾದಿಗಳನ್ನು ಹುಡುಕಿಕೊಳ್ಳುವಂಥದ್ದು, ಒಳ್ಳೆಯ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಕೆಲಸ ಮಾಡಿದರೆ ನಾಳೆ ಕುಮಟಳ್ಳಿಯವರು ನಮ್ಮ ರಮೇಶ್ ಅವ್ರ ಪರವಾಗಿ ಒಬ್ಬ ನಾಯಕರಾಗಿ ಬೆಳೆಯೋ ಸಾಧ್ಯತೆಗಳಿದ್ದಾವೆ. ಆದರೆ ಇವತ್ತಿನವರೆಗೆ ನೋಡಿದಾಗ ಅವರು ಗೆದ್ದಿದ್ದಾರಿಲ್ಲ ಅಂತಲ್ಲ, ಆದರೆ ಇತ್ತೀಚಿನ ದಿನದೆಲ್ಲ ಗಮನ ಹರಿಸಿದಾಗ ಲಕ್ಷ್ಮಣ ಸವದಿಯವರು ನಿರಂತರವಾಗಿ ಜನರ ಜೊತೆಗಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ನಡೆದಿದ್ದಾವೆ. ಹೀಗಾಗಿ ಅವರನ್ನು ಅವರ ಒಂದು ಏನು ಪರಿಸರದಲ್ಲಿ ಅಥವಾ ಅವರ ಒಂದು ನೆಲದಲ್ಲಿ ಸೋಲಿಸೋದು ಅಂತಂದ್ರೆ ಕಷ್ಟ ಸಾಧ್ಯ ಅಂತ. ಹೀಗಾಗಿ ಇಲ್ಲಿವರೆಗೆ ಆದಂತಹ ಒಂದು ಡೆವಲಪ್ಮೆಂಟ್ ನೋಡಿದಾಗ ರಮೇಶ್ ಅವರು ಫೇಲ್ಯೂರ್ ಏನಾಗಿದ್ದಾರಪ್ಪ ಅಂದ್ರೆ ಇವರು ಅವರವರು ಅಂದ್ರೆ ಅಥಣಿಯವರ ಆಗಿಲ್ಲ ಅನ್ನೋದು ಇದನ್ನು ಗೊತ್ತಾಗುವಂಥ ಸುದ್ದ ಅವ್ರ ಮಾತಿನಿಂದ ಅಭಿವ್ಯಕ್ತ ಆಗುವಂಥ ಮಾತಾಗ್ತದೆ, ವಿಷಯ ಆಗ್ತದೆ. ಇನ್ನು ಮುಂದಿನ ಹೆಜ್ಜೆ ನಮ್ಮ ರಮೇಶ್ ಅವ್ರಿಗೆ ಬಿಟ್ಟಂಥದ್ದು. ರಮೇಶ್ ಅವರು ಬುದ್ಧಿವಂತರಿದ್ದಾರೆ, ಒಳ್ಳೆ ಮನಸ್ಸುಗಳಿದ್ದಾವಿಲ್ಲ ಅಂತಲ್ಲ, ತಪ್ಪುಗಳಂತ ಎಲ್ಲರೂ ಆಗುವ, ನಮ್ಮನ್ನು ಅವರು ಎಲ್ಲರೂ ಆಗುವನ. ಅದು ಇನ್ನಷ್ಟು ಲಕ್ಷ್ಮಣ ಸವದಿಯವ್ರಿಗಿಂತಲೂ ಸಾಫ್ಟ್ ಕಾರ್ನರ್ ಆಗಿ ವಿಚಾರ ಮಾಡುವಂಥದ್ದು, ಮೆತ್ತಾಗಿ ಮಾತಾಡುವಂಥದ್ದು, ಏಕವಚನದಲ್ಲಿ ಮಾತಾಡುವಂಥದ್ದು ಕಡಿಮೆ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ಗೋಕಾಕ್ ಆಗಿರ್ಬೋದು, ಅದು ಸುತ್ತಮುತ್ತ ಆಗಿರ್ಬೋದು, ಅವ್ರು ಏನೋ ಯಶಸ್ವಿ ಆಗ್ತಾ ಇದ್ದಾರೆ. ಆ ಮತ್ತು ಬೇರೆ ಇಲ್ಲೂ ಒಂದು ಪ್ರಬಲವಾಗಿ ಇವತ್ತು ಮಾಂತೇಶ್ ಕಡಾಡಿ ಅವರು ಬೆಳೆದು ನಿಲ್ತಾ ಇದ್ದಾರೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಮುಂಬರುವ 2017 ಚುನಾವಣೆಯಲ್ಲೇ ರಮೇಶ್ ಜಾರಕಿಹೊಳಿ ಅವರಿಗೆ ಪ್ರಬಲವಾದ ಸ್ಪರ್ಧೆಯನ್ನು ಅಥವಾ ಹೆಚ್ಚು ಕಡಿಮೆ ಸೋಲಿನ ರುಚಿನ ತೋರಿಸೋ ಸಾಧ್ಯತೆಗಳಿದ್ದಾವೆ. ಮಾಂತೇಶ್ ಕಡಾಡಿ ಅವರು ಇವತ್ತು ಹೋಗೋದನ್ನು ನೋಡಿದರೆ ಇಲ್ಲೂ ಸಹಿತ ಅವರು ಎಲ್ಲರಿಗೂ ಭೇಟಿ ಆಗುತ್ತೋ, ಜನಮನಗಳನ್ನು ಭೇಟಿಯಾಗಿ ಅಲ್ಲಿ ಸಮಸ್ಯೆ ಕೇಳುವಂಥ ಕೆಲಸವನ್ನು ಮಾಂತೇಶ್ ಕಡಾಡಿ ಅವರು ಮಾಡ್ತಾ ಇದ್ದಾರೆ ಅಂತ ವರದಿಗಳು ಬರ್ತಾ ಇದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಇನ್ನಷ್ಟು ಸಾಫ್ಟ್ ಕಾರ್ನರ್ದಲ್ಲೇ ರಮೇಶ್ ಜಾರಕಿಹೊಳಿ ಅವರ ತಮ್ಮ ಒಂದು ನಿಲುವನ್ನು ಜನರ ಜೊತೆ ಹೋಗುವುದನ್ನು, ಜೊತೆಗೆ ಅವರ ಒಂದು ವಿಚಾರಧಾರೆಯನ್ನು ಹೇಳುವಲ್ಲಿ ಇನ್ನಷ್ಟು ಸಮಾಧಾನಕರವಾಗಿ ಪ್ರೀತಿಯಿಂದ ಹೇಳಿದರೆ ನಿಶ್ಚಿತವಾಗಿಯೂ ಅಲ್ಲಿ ನಾಯಕರಾಗ್ಬೋದೇನೋ, ಹೊರಗಿನವರು ಆಗಲಾರ್ದ ಅಥಣಿಯವರು ಆಗ್ಬೋದೇನೋ. ಗೋಕಾಕದಲ್ಲೂ ಸಹಿತ ಈಗ ಇವತ್ತು ಎಚ್ಚರಿಕೆ ಅಂತ ಹೆಜ್ಜಿಡಬೇಕಾಗಿದೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು. ಯಾಕಂದ್ರೆ ಅವರು ಈ ಕ್ಷೇತ್ರ ಈ ಸಲ ಎಷ್ಟು ಮಟ್ಟಿಗೆ ಉಳಿಸ್ಕೊಳ್ತಾರೆ ಅನ್ನಿಸ್ತು ಇದನ್ನು ಕುತೂಹಲದ. ಅದಕ್ಕಾಗಿ ಎಲ್ಲ ನೆಲೆಗಟ್ಟಿನಲ್ಲೇ ಇದನ್ನೇನೋ ಮಿತ್ರ ನಮ್ಮ ರಮೇಶ್ ಜಾರಕಿಹೊಳಿ ಅವರಿಗೆ ನಮಗೆ ಅನಿಸಿದ ಕೆಲವು ಮಾತುಗಳನ್ನ, ನನಗನಿಸಿದ ಕೆಲವು ಮಾತುಗಳನ್ನ ಹೇಳಿದ್ದೀನಿ. ಇದು ಸರಿ ಇದ್ದರೆ ಒಪ್ಪಲಿ, ಇಲ್ಲ ತಿರಸ್ಕಾರ ಮಾಡಿ, ಅವ್ರಿಗೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಳ್ಳಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.